ಮೊದಲನೇದಾಗಿ ನನ್ನ ವೀಡಿಯೋಸ್ನ ಪ್ರತಿದಿನ ಫಾಲೋ ಮಾಡೋರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ ಈ ವಿಡಿಯೋ ಆ್ಯಕ್ಚುಲಿ ನೆನ್ನೆನೇ ಮಾಡಬೇಕಿತ್ತು ಆ್ಯಂಡ್ ಮಾಡೋಣ ಅಂತಲೂ ಕೂತ್ಕೊಂಡಿದ್ದೆ ಗುರು. ಸೀರಿಯಸ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಮಾಡಿದ್ದು ಒಂದು ಕೆಲಸದಿಂದ ಸೀರಿಯಸ್ಲಿ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್ ಗುರು. ಏನರೋ ಬಂದಿದೆ ಅವ್ರಿಗೆಲ್ಲ. ಒಂದೇ ಒಂದು 14 ಕೋಟಿ ದುಡ್ಡಿಲ್ವಾ, 14 ಕೋಟಿ ಕೊಟ್ಬಿಟ್ಟು KL ರಾಹುಲ್ನ ತೊಗೊಂಡಿಲ್ವೇ, ಅದು ನಮ್ಮ ಕನ್ನಡ ಮಾತಾಡೋ KL ರಾಹುಲ್ ಪ್ಲೇಯರ್ ಗುರು. ಅವ್ರನ್ನ ಬಿಟ್ಕೊಟ್ಬಿಟ್ರಲ್ಲ. ಇದನ್ನೆಲ್ಲ ನೋಡಿ ನನಗೆ ಸೈಕ್ ಆಗೋದೆ. ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಸೊ ಇರಲಿ, ಕ್ಷಮೆ ಕೇಳ್ತಾ ಇದ್ದೀನಿ. ಆ್ಯಂಡ್ ಲೇಟಾಗಿ ಅಪ್ಡೇಟ್ ಕೊಟ್ಟರು ಜೆನ್ಯೂನ್ ಆಗೇ ಕೊಡ್ತೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸೊ ಇನ್ನು ವಿಷಯ ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ನಿನ್ನೆ 4 ಗಂಟೆ 4 ನಿಮಿಷಕ್ಕೆ ಒಂದು ಅಪ್ಡೇಟ್ ಅನ್ನೋದು ಬಂತು. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮ್ಯಾಟ್ರ್ ಏನಪ್ಪ ಅಂದರೆ, ಇಷ್ಟು ದಿನದಿಂದ ಕಲೆಪುಲಿ ಅವ್ರನ್ನ ಉಗ್ದು ಫೈನಲಿ ನಿನ್ನೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅಪ್ಡೇಟ್ ಯಾವ ರೀತಿ ಇದೆ ಅಂದರೆ ಕಂಪ್ಲೀಟ್ ಸೈಕ್ ಆಗೋದೆ. ನಾನೇ ಮತ್ತೆ ಡಿಸಪಾಯಿಂಟ್ ಅಂತಲೇ ಹೇಳ್ತೀನಿ ಸೀರಿಯಸ್ಲಿ. ಏನು ಕೇಸ್ರ ಅಂದರೆ, ಅಲ್ಲ ಗುರು, ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೋಸ್ಕರ ಇವಾಗ ಇನ್ನೊಂದು ಅನೌನ್ಸ್ಮೆಂಟ್ ಬೇಕಾಗಿತ್ತಾ? ರೀಸೆಂಟ್ ಡೇಸಲ್ಲಿ ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಸಾಂಗ್ನ ಬಿಡ್ತೀವಿ ಅಂತ ಅಂದ್ಕೊಳ್ಳಿ, ಆ ಸಾಂಗ್ಗೆ ಇವಾಗ ಒಂದು ಅನೌನ್ಸ್ಮೆಂಟ್ ಮಾಡೋದು, ಏನೋ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀವಿ ಅಂತ. ನೆಕ್ಸ್ಟು ಆ ಡೇಟಲ್ಲಿ ಬಂದ್ಬಿಟ್ಟು ಸಾಂಗ್ ಬಿಡ್ತಾ ಇದ್ದೀವಿ ಅಂತ ಇನ್ನೊಂದು ಡೇಟ್ ಕೊಡೋದು. ಏನಿದೆ ಡೈರೆಕ್ಟಾಗಿ ಒಂದು ಅಪ್ಡೇಟ್ ಕೊಟ್ಟರೆ ಏನಾಗ್ಬಿಡುತ್ತೆ? ಇವಾಗ ನಿನ್ನೆ ಒಂದು ಅಪ್ಡೇಟ್ ಬಂತು, ಎಲ್ರಿಗೂ ಗೊತ್ತಿತ್ತು, ಟ್ರೆಂಡಿಂಗ್ ಸಹ ಇತ್ತು. ಸೊ ಅದರಲ್ಲಿ ರಿಲೀಸಿಂಗ್ ಡೇಟೋ ಅಥವಾ ಸಾಂಗ್ಸೋ ಅಥವಾ ಟ್ರೈಲರೋ ನೀವೇನು ಅನೌನ್ಸ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೋ ಅದನ್ನೇ ಅನೌನ್ಸ್ಮೆಂಟ್ ಮಾಡಿದರೆ ಆಗ್ತಾಯಿತ್ತಲ್ವ? ಅದಕ್ಕೆ ಇನ್ನೊಂದು ಅನೌನ್ಸ್ಮೆಂಟು. ತುಂಬ ಡಿಸಪಾಯಿಂಟ್ ಮಾಡ್ತಾರೆ ಈ ನಡುವೆ, ಯಾಕಂತ ಗೊತ್ತಿಲ್ಲ. ತಾಳ್ಮೆ ಅನ್ನೋದು ಇದೆಯಲ್ಲ, ಅದು ಒಂದೊಂದು ಸಲ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಆಗಿಬಿಡುತ್ತೆ. ಏನರ ಅಯ್ಯೋ ಒಂದು ಅರ್ಥ ಆಗ್ತಿಲ್ಲ. ಸೊ ಇರಲಿ, ನಿನ್ನೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಏನಪ್ಪ ಅಂದರೆ 27ನೇ ತಾರೀಕು, ಟೈಮಿಂಗ್ನ ಮೆನ್ಷನ್ ಮಾಡಿಲ್ಲ, ಇವಾಗ ಹೇಳ್ತಾ ಇದ್ದೀನಿ, 27ನೇ ತಾರೀಕು ಬಂದ್ಬಿಟ್ಟು ಒಂದು ಮ್ಯಾಕ್ಸಿಮಮ್ ಅಪ್ಡೇಟ್ ಒಂದು ಕೊಡ್ತಿದ್ದೀವಿ ಅಂತ ಒಂದು ಪೋಸ್ಟರ್ನ ಮಾತ್ರ ಬಿಟ್ಟಿದ್ದಾರೆ. ಸೊ ಏನು ಪೋಸ್ಟರು ಅನ್ನೋದಾದರೆ ನಿಮಗೆ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗಲೇ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಅದರಲ್ಲಿ ಕ್ಲಿಯರ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಒಂದು ಅಪ್ಡೇಟ್ ಅನ್ನೋದು ಸಿಗುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಜೀ ಕನ್ನಡ ಅವರು ಸಿನಿಮಾದ ಸ್ಯಾಟಲೈಟ್ಸ್ನ ಪಡ್ಕೊಂಡಿದ್ದಾರೆ ಅಂತ ಕ್ಲಿಯರ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ನೀವು ಕಾರ್ನರಲ್ಲಿ ನೋಡಿದ್ರೆ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಾಣಿಸುತ್ತೆ. ಅದ್ರ ಜೊತೆಗೆ B4U ಅಂತ ಒಂದು ಆ ಕಂಪ್ನಿಯವರು ಸಹ ಪಡ್ಕೊಂಡಿದ್ದಾರೆ, ಜಾಯ್ನ್ ಆಗಿದ್ದಾರೆ ಅಂತ ಅನ್ಕೊತೀನಿ. ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ ಅಫಿಷಿಯಲಿ ಅಪ್ಡೇಟ್ಸ್ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಏನು ಅಪ್ಡೇಟ್ ಬರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಆದರೆ ನನಗನ್ಸುತ್ತೆ ಈವನ್ ಲಾಸ್ಟ್ ಟೈಮ್ ಸಹ ಸಾಂಗ್ ರಿಲೀಸ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಅಪ್ಡೇಟ್ ಅಂತಲೇ ಕೊಟ್ಟಿದ್ರು ಅನ್ಕೊತೀನಿ, ಮೋಸ್ಟ್ಲಿ ಅದೇ ಅನ್ಕೊತೀನಿ. ಸೊ ಈ ಸಲನೂ ಏನಾದರೂ ಸಾಂಗ್ಸ್ ಏನಾದರೂ ರಿಲೀಸ್ ಮಾಡ್ತಾರಾ ಏನೋ ಅಂತ ಗೊತ್ತಿಲ್ಲ ನನಗಂತೂ. ಬಟ್ ಟ್ರೈಲರಾ, ಸಾಂಗ್ಸಾ, ರಿಲೀಸಿಂಗ್ ಡೇಟಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲದೇ ಇದ್ರೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತೂ ಇದೆ ಗುರು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಎಷ್ಟು ದಿನದಿಂದ ಕಲೆಪುಲಿ ಅವ್ರನ್ನ ಬೈಯೋದು, ಸಿನಿಮಾ ತಂಡನ ಬೈಯೋದು, ಅಭಿಮಾನಿಗಳು ಅವರು ಸಾಕಷ್ಟು ದಿನಗಳಿಂದ ಕಾಯ್ತಿದ್ದಂತಹ ಒಂದು ಸಿನಿಮಾ ಅಂದರೆ ಅದು ಮ್ಯಾಕ್ಸ್ ಅಂತಲೇ ಹೇಳ್ತೀನಿ. ರೀಸೆಂಟ್ ಡೇಸಲ್ಲಿ ಸಾಕಷ್ಟು ಕಾದು ನಿನ್ನೆ ಫೈನಲಿ ಅಪ್ಡೇಟ್ ಅಂತೂ ಬಂತು. ಸೊ ಖುಷಿ ಆಯಿತಾ ನಿಮಗೆ? ನನಗಂತೂ ಖುಷಿ ಆಯಿತು. ಆದರೆ ಹೇಳಿಲ್ವಾ, ಒಂದು ಅಪ್ಡೇಟ್ ಕೊಡೋದಕ್ಕೋಸ್ಕರ ಇನ್ನೊಂದು ಅಪ್ಡೇಟು ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೆ. ನಾಟ್ ಓನ್ಲಿ ಮ್ಯಾಕ್ಸ್ ಸಿನಿಮಾ ಏನೋ ನೆಗೆಟಿವ್ ಆಗಿ ಮಾತಾಡ್ತಿದ್ದಾನೆ ಅಥವಾ ಬೈತಿದ್ದಾನೆ ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ, ಸೀರಿಯಸ್ಲಿ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಅಂತಲೂ ನಾನು ಹೇಳ್ತಿಲ್ಲ. ಪ್ರತಿಯೊಂದು ಸಿನಿಮಾದಲ್ಲೂ ರೀಸೆಂಟ್ ಡೇಸಲ್ಲಿ ಒಂದು ಅಪ್ಡೇಟ್ ಕೊಡ್ತೀವಿ ಅಂತ ಒಂದು ಡೇಟ್ ಹಾಕೋದು, ಮತ್ತು ಆ ಡೇಟ್ನ ದಿನ ಬಂದ್ಬಿಟ್ಟು ಇನ್ನೊಂದು ಡೇಟ್ ಕೊಟ್ಬಿಟ್ಟು ಆ ಡೇಟ್ಗೆ ಬರ್ತಿದ್ದೀವಿ ಅಂತ ಆ ಡೇಟ್ ಹಾಕೋದು. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಸಿನಿಮಾದ ಬಗ್ಗೆನೂ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮೋಸ್ಟ್ಲಿ ಈ ದೊಡ್ಡ ಸಿನಿಮಾಗಳು ಈ ರೀತಿ ಮಾಡಿದ್ರೆ ಅಟ್ಲೀಸ್ಟು ಒಂದು ಸ್ವಲ್ಪ ಕ್ರೇಜ್ ಬಿಲ್ಡ್ ಆಗುತ್ತೇನೋ ಅಂತ ಅನ್ಕೊತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬಂದ್ಬಿಟ್ಟು ಬ್ಯಾಕ್ ಫೈರ್ ಆಗೋದೇ ಜಾಸ್ತಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಟ್ವಿಟರಲ್ಲಿ ನಾನು ನೋಡ್ತಾನೆ ಇದ್ದೆ, ಸಾಕಷ್ಟು ಜನ ಬಂದ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೋಸ್ಕರ ಇನ್ನೊಂದು ಅನೌನ್ಸ್ಮೆಂಟ್ ಯಾವನಿಗೆ ಬೇಕು, ಡೈರೆಕ್ಟ್ ಅಪ್ಡೇಟ್ ಕೊಡೋಪ್ಪ ಸ್ವಾಮಿ ಅಂತ ಸಾಕಷ್ಟು ಕಮೆಂಟ್ಸ್ನ ನಾನು ಸಹ ನೋಡಿದ್ದೆ. ಸೊ ಬ್ಯಾಕ್ ಫೈರ್ ಆಗೋದೇ ಜಾಸ್ತಿ.
ಸೊ ಟ್ರೆಂಡಿಂಗ್ ಹೋಗಬೇಕು ಅಂತ ಇವಾಗ ಒಂದು ಅಪ್ಡೇಟ್ ಕೊಡೋದು, ಅದನ್ನು ಏನೋ ಮಾಡ್ಕೊಳ್ಳಿ. ಸೊ ವಿಷಯ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಜಿ ಕನ್ನಡ ಅವರು ಸ್ಯಾಟಲೈಟ್ಸ್ನ ರೈಟ್ಸ್ ಬಂದ್ಬಿಟ್ಟು ಪಡ್ಕೊಂಡಿದ್ದಾರೆ ಅಂತ ಕೆಳಗಡೆ ಮೆನ್ಷನ್ ಮಾಡಿಲ್ಲ, ಬಟ್ ಆ ಪೋಸ್ಟರ್ನ ನೋಡಿದ್ರೆ ಕಾಣಿಸ್ತಾ ಇದೆ ಆ ರೀತಿ. ಅದ್ರ ಜೊತೆಗೆ ಇನ್ನೊಂದು ಯಾವುದು B4U ಬಂದ್ಬಿಟ್ಟು ಮೋಸ್ಟ್ಲಿ 2 ಕಂಪ್ನಿಗಳು ಸೇರಿ ತಗೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಇದು ಅಫಿಷಿಯಲಿ ಅಪ್ಡೇಟ್ ಬಂದರೆ ಮಾತಾಡುವ ಅಂತ ಹೇಳ್ತಾ, ಸೊ ನಿಮ್ಮ ಅನಿಸಿಕೆ ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ 27ನೇ ತಾರೀಕು ಅಪ್ಡೇಟ್ ಬಂದರೆ ಆವತ್ತಿನ ದಿನ ಮಾತಾಡುವ. ಆ್ಯಂಡ್ ಏನೇ ಅಪ್ಡೇಟ್ ಬಂದರೂ ಖುಷಿ ಪಡ್ತೀರಾ ಅಂತ ಗೊತ್ತೇ ಇದೆ. ಸಾಂಗ್ಸ್ ಬಂದರೂ ಖುಷಿ ಪಡ್ತೀರಾ, ರಿಲೀಸಿಂಗ್ ಡೇಟ್ ಬಂದ್ರೂ ಖುಷಿ ಪಡ್ತೀರಾ, ಏನು ಅಪ್ಡೇಟ್ ಬಂದ್ರೂ ಖುಷಿ ಪಡ್ತೀರಾ. ಯಾಕಂದರೆ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ದೀರಾ ನೀವೆಲ್ಲ. ಅಫ್ಕೋರ್ಸ್ ನಾನು ಸಹ ಕಾಯ್ತಾ ಇದ್ದೀನಿ. ಸೊ ನೋಡೋಣ, ಇನ್ನೇನು 2 ದಿನ ಇದೆ. ಇವತ್ತು 25, ನಾಳೆ 26, 27ನೇ ತಾರೀಕು. ಮೋಸ್ಟ್ ಪ್ರಾಬಬ್ಲಿ ನಾಳೆ ಈವ್ನಿಂಗ್ ಒಳಗಡೆ ಅಥವಾ ನಾಳಿದ್ದು ಎಷ್ಟು ಟೈಮಿಂಗು ಅಂತ ಗೊತ್ತಾಗುತ್ತೆ. ಅದು ಗೊತ್ತಾದರೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಆ್ಯಂಡ್ RCB ನಮಸ್ಕಾರಗಳು ನಿಮ್ಮ ಮ್ಯಾನೇಜ್ಮೆಂಟ್ಗೆ. ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಶೆಡ್ಡಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಮಾತ್ರ ನೀವು ಸರಿ ಹೋಗ್ತೀರಾ. ಆವಾಗ ಮಾತ್ರ ನಮ್ಮ RCB ತಂಡ ಬಂದ್ಬಿಟ್ಟು ಒಂದು ಕಪ್ ಗೆದ್ದು ಕನ್ನಡಿಗರಿಗೆ ಕೊಡ್ತೀರಾ ಅಂತ ಅನ್ಕೊತೀನಿ. ಅಯ್ಯೋ ಕರ್ಮಗುರು, ನನ್ನ ಮಕ್ಕಳನ್ನೆಲ್ಲ ನೋಡಿ ನನಗೆ ಮೆಂಟಲ್ ಆಗಿಬಿಟ್ಟೆ ನಿನ್ನೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನಿಂದ ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 94 or 95 ಬರುತ್ತೆ. ಅದರಲ್ಲಿ ಕೆಲವೊಂದು ಅಪ್ಡೇಟ್ಸ್ ಎಲ್ಲ ಬಂದಿದ್ದಾವೆ, ಈವನ್ UI, ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಅಪ್ಡೇಟ್ಸ್, ಟಾಕ್ಸಿಕ್ ಆ್ಯಂಡ್ ಕಾಂತಾರ, ಕೆಲವೊಂದು ಅಪ್ಡೇಟ್ಸ್ ಇದ್ದಾವೆ. ಅದು ಬರುತ್ತೆ. ಈ ವಿಡಿಯೋ ಆಗಿದ ತಕ್ಷಣ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಲವ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.